me forever on fire. ಇದೇ ಸಂದರ್ಭದಲ್ಲಿ ಒಬ್ಬ ನಿರೂಪಕನಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸ್ಫೂರ್ತಿಯನ್ನು ಎರವಲಾಗಿ ಪಡ್ಕೊಂಡಿರ್ತೀವಿ. ಸ್ಫೂರ್ತಿಯ ಋಣ ನಮ್ಮ ಮೇಲಿರುತ್ತೆ. ಒಂದೇ ಒಂದು ನುಡಿ ನಮನ. ಆನಂತರದಲ್ಲಿ TV5ನ ಬಾಹುಬಲಿ ಕಾರ್ಯಕ್ರಮದಲ್ಲಿಯೂ ಕೂಡ ಇದೇ ಅಪರ್ಣ ಅವರು ಮಾತನಾಡಿದ್ರು. ಅದನ್ನು ಕೂಡ ಪ್ರಸಾರ ಮಾಡ್ತೀವಿ. ಅರ್ಧ ಬದುಕಿತ್ತು ಬದುಕಲೇಬೇಕೆಂದಿದ್ದರೆ, ಅರ್ಧ ಬದುಕಿತ್ತು ಬದುಕಲೇಬೇಕೆಂದಿದ್ದರೆ ಆ ಬದುಕಿಗೆ ಅರ್ಥವಿತ್ತು ಬದುಕಿದ ರೀತಿಗೆ. ಬದುಕಿನ ಭಾವಗಳ ಪರವಶಗಳವು ಸಾವಿನೊಂದಿಗೆ ಸೆಣಸಿಯೂ ವಿಧಿಯ ವಶವಾದವು. ಸೆಣಸಿ ಬದುಕುವುದು ಬೇಡದ ಭವದ ಹಂಗು, ಬದುಕಿದ್ದಷ್ಟೋ ದಿನ ಬಾಡದ ಹೂವು. ಭಾಷೆ ಅಕ್ಕರದ ಸಕ್ಕರೆಯ ಸವಿದು ಸೊಗಸ ಜೇನ್ಮಳೆ ಸುರಿಸಿ, ಮಣ್ಣ ಘಮವ ಭರಪೂರ ಸಂಭ್ರಮಿಸಿ, ಇದ್ದಷ್ಟೂ ಕಾಲ ತನಗೊಲಿದ ಬದುಕ ಸವಿದು, ಹೂವಂದವ ಮನದಣಿಯೆ ಮುಡಿದು, ಪ್ರತಿ ಹೆಜ್ಜೆಯಲ್ಲೂ ಆನಂದದ ಗೆಜ್ಜೆಯೇ ಕುಣಿದು, ಸಂತೋಷದ ಮಕರಂದವ ಮನಸಾರೆ ಹೀರಿ, ಹೋಗಿ ಬಿಡುವುದೇ ವಿಧಿಯ ಕರೆಗೆ ಹಾಗೆ ಹಾರಿ ಹಾರಿ. ತಕರಾರುಗಳು ತಾತ್ಕಾಲಿಕ, ಬದುಕೆಂಬ ಬದುಕೇ ಆಕಸ್ಮಿಕ, ಸವಿಯಬೇಕು ಜೀವ ಬೆಳಕ, ಪ್ರತಿ ಮುಂಜಾವಿಗೊಂದು ಸೂರ್ಯರಶ್ಮಿ ಸಂಭ್ರಮ, ಇರುಳಿಗೊಂದು ಶಶಿ ವೈಭವ. ಆಗಾಗ ಮೋಡದ ವೈಮನಸ್ಸು, ಬೇಕೋ ಬೇಡದ ವಿಷಯಗಳಿಗೆ ತುಸು ಮುನಿಸು. ಬದುಕು ಹಾಗೆ ಆಗೊಮ್ಮೆ ಹೀಗೊಮ್ಮೆ ಕಂಡು ಕಾಣದ ಗ್ರಹಣ, ಕಾಣಬೇಕು ಅಲ್ಲೂ ಹೊಳಪಿನ ವಜ್ರದುಂಗುರ. ಎಲ್ಲವುಗಳ ಮಧ್ಯೆ ಇರುವುದು ಬೇವು ಬೆಲ್ಲ. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ, ಹುಡುಕಬೇಕು ಬರಿಯ ಬೆಲ್ಲ. ಬಲ್ಲವನು ಅವನೊಬ್ಬನೇ ಕಾಲ, ಕರೆದಾಗ ಸರಿಯಬೇಕು ಹೆಜ್ಜೆ ಸಪ್ಪಳವೂ ಕೇಳದಂತೆ. ಜೊತೆಗಿದ್ದವರ ಭಾವವೇ ಕರಗುವಂತೆ. ಬದುಕಿನರ್ಥ ನಮ್ಮ ಗೈರಿನಲ್ಲಿ ಕರಗಿ ಜಾರುವ ನಾಲ್ಕು ಹನಿ ಕಂಬನಿ. ಛೇ ಇರಬೇಕಿತ್ತೆಂಬ ಮನದ ದನಿ. ಮಸಣದ ಹೂವು ಮಸಣಕ್ಕೂ ಘಮ. ಹಾಗೆ ಬದುಕಬೇಕು ಪ್ರತಿ ಕ್ಷಣ, ಇಳಿದು ಬಿಡಬೇಕು ಕಳೆದೇ ಹೋಗುವಂತೆ ಮುಂದಿನ ನಿಲ್ದಾಣ. ಒಂದು ನುಡಿ ನಮನ, ಸ್ಫೂರ್ತಿ ಋಣಕ್ಕಾಗಿ ನಾನು ಹೇಳಿದೆ ಇಲ್ಲಿ. ಇನ್ನೊಂದು ಕಡೆ TV5ನ ಬಾಹುಬಲಿಯಲ್ಲಿ ಅವರು ಪಾಲ್ಗೊಂಡು ಏನು ಮಾತನಾಡಿದರು, ಬದುಕಿನ ಬಗೆಗೆ ಅವರ ಒಂದು ಅಚ್ಚರಿಗಳೇನು, ಅವರ ದೃಷ್ಟಿಕೋನ ಏನು ನೋಡಿ. ಮನೆ ವಿಷಯನೇ ತಗೊಳ್ಳಿ. ನನ್ನ ಚಿಕ್ಕಪ್ಪ ಅವರೆಲ್ಲ, ನನ್ನ ತಂದೆ ತಮ್ಮಂದರೆಲ್ಲ ಊರಲ್ಲಿದ್ದರು. ಅಂದರೆ ನಮ್ಮ ಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ, ಅಲ್ಲಿ ಬೆಲ್ಗೂರು ಪಂಚನಹಳ್ಳಿ ಅಲ್ಲಿ ಅವರೆಲ್ಲ ಪತ್ರ ಬರಿತಾ ಇದ್ರು. ಎಷ್ಟು ನನ್ನ ಹತ್ರ ಇವತ್ತು ಆ ಪತ್ರಗಳೆಲ್ಲ ಇವೆ. ಎಷ್ಟು ಸೊಗಸಾಗಿ ಬರೆಯೋರು ಅಂದರೆ, ಮುತ್ತು ಪೋಣಿಸಿದ ಅಕ್ಷರಗಳು, ಒಳ್ಳೆ ಕನ್ನಡ, ಇದ್ದಿದ್ದೇ ತುಂಬ ಸಹಜವಾಗಿ. ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನ, ನಮಗೆ ಪ್ರೀತಿ, ನಮಗೆ ಒಲವು, ನಮಗೆ ಒಂದು ಕಲಿಕೆಯ ಹಸಿವು ಇರದೇ ಇದ್ದರೆ ಬೇರೆಯವ್ರು ಕನ್ನಡ ಕಲೀರಿ ನಾವು ಹೆಂಗ್ರಿ ಹೇಳಕ್ಕೆ ಸಾಧ್ಯ? ನಿಜ ಅಲ್ವೇ? ಕನ್ನಡ ಕಾವಲು ಸಮಿತಿ ಅಂತ ಬಂತು. ಹೌದು. ಅಂದರೆ ನಮ್ಮ ಭಾಷೆ ನಾವು ಮಾತಾಡ್ತಿದ್ದೀವಾ ಇಲ್ವಾ, ಉಳಿಸ್ಕೊಂಡಿದ್ದೀವಾ ಇಲ್ವಾ ಅನ್ನೋದು ನೋಡೋಕ್ಕೆ ಒಂದು ಇದು. ಹೌದು. ಏನಾಗ್ತಿದೆ ನಮಗೆ, ಯಾಕೆ ಹಿಂಗೆ ಅಭಿಮಾನ ಶೂನ್ಯರಾಗ್ತಿದ್ದೀವಿ? ಅದು ನಮ್ಮ ಭಾಷೆ, ನಮ್ಮ ಉಸಿರು, ಅಥವಾ ನಮ್ಮ ಸಂಸ್ಕೃತಿ, ಅಥವಾ ನಮ್ಮ ಜೀವನ ಶೈಲಿ, ನಮ್ಮತನ, ಅದು ನಮ್ಮ ಗುರುತು, ನಮ್ಮ ವಿಳಾಸ. ಹಾಗಂದ ತಕ್ಷಣ ಬೇರೆ ಭಾಷೆ ಬೇಡ, ಬೇರೆ ಅವೆಲ್ಲ ಇಲ್ಲ. ಇದು ಅಮ್ಮನೇ ಅಲ್ವಾ? ತಾಯಿನೇ. ಇದು ತಾಯಿ ಭಾಷೆ. ಯಾತಕ್ಕೆ ಅಂದರೆ ಒಂದು ಕೀಳರಿಮೆ ಅಂತ ಎಲ್ಲ ಕಡೆನೂ ಇದನ್ನು ಹೇಳಲೇಬೇಕು, ಹೇಳ್ತಾನೇ ಬಂದಿದ್ದೀನಿ. ಕನ್ನಡ ಬರಲ್ಲ ಅನ್ನೋದ್ರಲ್ಲಿ ಒಂದು ಹೆಗ್ಗಳಿಕೆ, ಇಂಗ್ಲೀಷ್ ಬರುತ್ತೆ ಅನ್ನೋದರಲ್ಲಿ ಒಂದು ನಾನು ಶ್ರೇಷ್ಠ. ನೀವು ಕನ್ನಡ ನಿರೂಪಣೆ, ನಾನು ಇಂಗ್ಲೀಷಲ್ಲಿ ಮಾಡ್ತೀನಿ. ಯಾಕೆ ಸ್ವಾಮಿ ಪರಭಾಷಾ ವ್ಯಾಮೋಹ? ಜಗತ್ತಿನ ಎಲ್ಲ ಭಾಷೆಗಳನ್ನೂ ಕಲಿಯೋಣ, ಮುಕ್ತವಾಗಿ ನಮ್ಮನ್ನು ತೆರೆದುಕೊಳ್ಳೋಣ. ಆದರೆ ಪ್ರಥಮ ಸ್ಥಾನ ನಮ್ಮ ಉಸಿರಿಗೆ, ನಮ್ಮ ಭಾಷೆಗೆ, ನಮ್ಮ ವಿಳಾಸಕ್ಕೆ, ಅದು ನಮ್ಮ ಅಸ್ತಿತ್ವ. ಮನೆ ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಅದೊಂದು ಕವಿವಾಣಿ. ಇದರೊಂದಿಗೆ ಅಪರ್ಣ ಅವ್ರನ್ನ ಅವ್ರಿಗೊಂದು ಭಾವನಮನ, ನುಡಿ ನಮನ ಸಲ್ಲಿಸ್ತಾ ಈ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ಮುಂದೆ ಇದೇ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಅಪರ್ಣ ಅವರು ಮನರಂಜನಾ ಕ್ಷೇತ್ರದಲ್ಲಿ ಅವರು ಕಾಮಿಡಿಯನ್ನು ಕೂಡ ಮಾಡಬಲ್ಲರ ಅನ್ನುವ ಆ ಒಂದು ಅವಕಾಶವನ್ನು ಅವರು ವಿಸ್ತರಿಸ್ಕೊಂಡಿದ್ದಾರಲ್ಲ, ಅದು ಹೇಗಿತ್ತು ನೋಡಿ.